ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಿಪ್ ಅಥವಾ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು KSOU ಆ್ಯಪ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಓಪನ್ ಮಾಡಿ ನೀವು ಅಸೈನ್ಮೆಂಟ್ಗೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ನಿಮ್ಮ ಸಬ್ಜೆಕ್ಟ್ಗೆ ಅಂದರೆ ನೀವು ಯಾವುದಕ್ಕೆ ಜಾಯ್ನ್ ಆಗಿದ್ದೀರಾ ಅದ್ರ ಮೇಲೆ ನಿಮಗೆ ಅಸೈನ್ಮೆಂಟ್ ಅವರು ಅಸೈನ್ ಮಾಡಿರ್ತಾರಲ್ವ ಫ್ರೆಂಡ್ಸ್. ಇವಾಗ ನಾನು MA ಹಿಸ್ಟ್ರಿಗೆ ತೊಗೊಂಡಿರೋದ್ರಿಂದ ಇದು ನನ್ನ ಫಸ್ಟ್ ಸೆಮಿಸ್ಟರ್ ಆಗಿರೋದ್ರಿಂದ ನನಗೆ ಇಲ್ಲಿ 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟು ಅಸೈನ್ಮೆಂಟ್ ಅವರು ಅಸೈನ್ ಮಾಡಿದ್ದಾರೆ ನಮಗೆ. ಸೊ ಇದು ಏನಂತ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಅಂತಂತಂದರೆ, ಇವಾಗ ನೀವು ಒಂದು ಪೇಪರ್ನ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಇಲ್ಲಿ ಏನು ಕೊಟ್ಟಿರ್ತಾರೆ, ಇಲ್ಲಿ ನಿಮಗೆ ಲಾಸ್ಟ್ ಸಬ್ಮಿಟೆಡ್ ಡೇಟ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಈ ಡೇಟ್ನ ಒಳಗೆ ನೀವು ಅಲ್ಲಿವರೆಗೂ ಲಾಸ್ಟ್ ಡೇಟ್ವರೆಗೂ ನಾವು ವೆಯ್ಟ್ ಮಾಡ್ತೀರಾ. ಅದಕ್ಕೆ ಒಂದು 10 ಡೇಸ್ ಅಥವಾ 15 ಡೇಸ್ ಮುಂಚೆನೇ ನಾವು ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಆ ಆ್ಯಪ್ ಏನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತಂತೆ ಫ್ರೆಂಡ್ಸ್. ಇವಾಗ ಈ ತಿಂಗಳು 28 ಲಾಸ್ಟ್ ಇರೋದ್ರಿಂದ ನಾವು ಒಂದು 5 ಡೇಸ್ ಅಥವಾ 10 ಡೇಸ್ ಮುಂಚೆನೇ ನಾವು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಆ ಥರ ಇಶ್ಯೂಸ್ ಯಾವುದು ಬರೋದಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ಹೇಳೋದು ಏನು ಅಂತಂತಂದರೆ, ನಾವು ಅದು ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ಈ ಆ್ಯಪಲ್ಲಿ ನಾವು ಅದನ್ನು ಸಬ್ಮಿಟ್ ಮಾಡಬೇಕು. ನಾನು ಇದನ್ನ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ಕೂಡ ಹೇಳಿದ್ದೆ. ಲಾಸ್ಟ್ ಇದರಲ್ಲಿ ನನಗೆ ಒಂದು ಕ್ವಶನ್ ಕೇಳಿದರು, ಏನು ಅಂತಂತಂದರೆ ಇಲ್ಲಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಇವಾಗ ಹಿಸ್ಟ್ರಿ ತೊಗೊಳ್ಳೋಣ. ಹಿಸ್ಟ್ರಿಯಲ್ಲಿ ನಮಗೆ 2 ಕ್ವಶನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ಇಲ್ಲಿ ಸ್ಟೇಜ್ 1 ಸ್ಟೇಜ್ 2 ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು, ಈ ಕ್ವಶನ್ ಪೇಪರ್ ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ನನಗೆ ಅಸೈನ್ ಮಾಡಿರುವಂಥ ಕ್ವಶನ್ ಫ್ರೆಂಡ್ಸ್. ಇದನ್ನು ಏನು ಹೇಳ್ತೀವಿ ಅಂತಂತಂದರೆ, ಇದು ಸ್ಟೇಜ್ 1 ಫ್ರೆಂಡ್ಸ್. ಈ ಕ್ವಶನ್ ಒಂದಿದೆಯಲ್ಲ, ಇದು ಒಂದು ಬಂದು ಈ 2 ಕ್ವಶನಲ್ಲಿ ಇದು ಸ್ಟೇಜ್ 1 ಫ್ರೆಂಡ್ಸ್. ಇದು ಸ್ಟೇಜ್ 1. ಸ್ಟೇಜ್ 1ಅಲ್ಲಿ ನಾವು ಈ ಫಸ್ಟ್ ಕ್ವಶನಲ್ಲಿ ಈ ಒಂದು ಕ್ವಶನ್ ಇದೆಯಲ್ಲ ಫ್ರೆಂಡ್ಸ್, ಈ ಕ್ವಶನ್ ಅಥವಾ ಈ ಕ್ವಶನ್ ಅಂದರೆ ಸ್ಟೇಜ್ 1ಅಲ್ಲಿ ಈ ಕ್ವಶನ್ ಆದರೂ ನಾವು ಚೂಸ್ ಮಾಡಬೇಕು ಅಥವಾ ಈ ಕ್ವಶನ್ ಆದರೂ ಚೂಸ್ ಮಾಡಬೇಕು. ಎರಡರಲ್ಲಿ ಯಾವುದಾದ್ರು ಒಂದನ್ನಾದರೂ ಕಂಪಲ್ಸರಿಯಾಗಿ ಬರೀಬೇಕು. ನೆಕ್ಸ್ಟು ಏನಂತಂತಂದರೆ, ಇದು ನೋಡಿ ಫ್ರೆಂಡ್ಸ್, ಇದಿದೆಯಲ್ಲ, ಇದು ಸ್ಟೇಜ್ 2. ಈ ಕ್ವಶನ್ ಬಂದು ಸ್ಟೇಜ್ 2. ಇದರಲ್ಲಿ ಈ ಕ್ವಶನ್ ಆದರೂ ಸೆಲೆಕ್ಟ್ ಮಾಡಬೇಕು, ಈ ಕ್ವಶನ್ ಆದರೂ ಸೆಲೆಕ್ಟ್ ಮಾಡಬೇಕು. ನಾವು ಈ ಎರಡರಲ್ಲೂ ಫಸ್ಟಲ್ಲಿ ಒಂದು ಕ್ವಶನ್ ಚೂಸ್ ಮಾಡಬೇಕು, ಸೆಕೆಂಡ್ನಲ್ಲಿ ಒಂದು ಕ್ವಶನ್ನು ನಾವು ಚೂಸ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಸ್ಟೇಜ್ 1 ಅಂತ ಹೇಳ್ತೀವಿ, ಇದನ್ನು ಸ್ಟೇಜ್ 2 ಅಂತ ಹೇಳ್ತೀವಿ. ಈಗ ಈ ಎರಡನ್ನೂ ಸ್ಟೇಜ್ 1 ಪ್ಲಸ್ ಸ್ಟೇಜ್ 2ನ ಎರಡು ಕಂಪೇರ್ ಮಾಡಿ ಒಂದು PDF ಆಗಿ ನಾವು ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಸ್ಟೇಜ್ 1 ಸ್ಟೇಜ್ 2 ಎರಡನ್ನೂ ಸೇರಿ ನಾವು ಒಂದು PDF ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು. ಈ ಕ್ವಶನ್ ಒಬ್ಬರು ನನ್ನ ಕೇಳಿದರು, ಅವ್ರಿಗೆ ಇಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನನ್ನ ಭಾವನೆ. ಇಲ್ಲಿ ಏನು ಅಂತಂದರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಸ್ಟೇಜ್ 1 ಮತ್ತು ಸ್ಟೇಜ್ 2ನ ಯಾವ ರೀತಿ ನಾವು ಎರಡೂ ಒಂದೇ PDF ಮಾಡಿ ಒಂದು ಸಲ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಾನು ಅಪ್ಲೋಡ್ ಮಾಡೋದು ಕೂಡ ಇಲ್ಲಿ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದು ಕ್ವಶನ್ ಪೇಪರ್ ಅವ್ರು ಕೊಟ್ಟಿದ್ದು. ಇಲ್ಲಿ ನಾವು ಚೂಸ್ ಮಾಡಿ ಕ್ವಶನ್ ಪೇಪರನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಸಾರಿ, ನಾವು ಇಲ್ಲಿ ಅಪ್ಲೋಡ್ ಮಾಡಿದ್ದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಪೇಪರೇ ನಾನಿಲ್ಲಿ ಅಪ್ಲೋಡ್ ಮಾಡಿರೋದು ಇದು. ಓಕೆ ಫ್ರೆಂಡ್ಸ್, ಅವ್ರಿಗೆ ಇದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನನ್ನ ಭಾವನೆ ಫ್ರೆಂಡ್ಸ್. ಇದು ಹೀಗಾಗಿತ್ತು. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ನಾವು ಲಾಸ್ಟ್ ಮೂಮೆಂಟ್ವರೆಗೂ ಯಾವುದೇ ಕೆಲಸ ಆಗಲಿ ಫ್ರೆಂಡ್ಸ್, ಅಸೈನ್ಮೆಂಟ್ ಅಂತನಲ್ಲ, ನಮ್ಮ ಲೈಫಲ್ಲೇ ಆಗಿರ್ಬೋದು, ಯಾವುದೇ ಕೆಲಸನ ಜಾಸ್ತಿ ಮುಂದಕ್ಕೆ ಹಾಕ್ತಾ ಹೋಗಬಾರ್ದು. ಅದನ್ನ ಟೈಮ್ ಕರೆಕ್ಟಾಗಿ ಏನಿದೆ ಅದನ್ನ ಮಾಡಿದ್ರೆ ನಮಗೂ ಒಳ್ಳೆಯದು, ನಮ್ಮ ಫ್ಯೂಚರ್ಗೂ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇದು ಒಂದು ಚಿಕ್ಕ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.